ಎಲ್ಲ ಸಿದ್ದನಕೊಳ್ಳ ಮಠದ ಭಕ್ತಾದಿಗಳಿಗೆ ನಮಸ್ಕಾರಗಳು. ಇವತ್ತಿನ ದಿನ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತು ಸಿದ್ದನಕೊಳ್ಳ ಮಠಕ್ಕೆ ನಾನು ಪ್ರಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದೀನಿ. ಈ ನನ್ನ ಒಂದು ಅಪಘಾತದ ನಂತರ ಯಾರೂ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ. ಮೇಲಾಗಿ ಇನ್ನೂ ಒಂದು 3 ತಿಂಗಳ ರೆಸ್ಟ್ ಹೇಳಿದ್ದಾರೆ. ಆದರೂ ನಾನು ಅಮಾಸಿಗೂ ಬರ್ತೀನಿ. ನಾನು ಪ್ರತಿ ಅಮಾಸಿಗೆ ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ನಾನು ಆಶೀರ್ವಾದ ಮಾಡೋ ಸ್ವಾಮಿ ಅಲ್ಲ. ಯಾಕಂದರೆ ಭಕ್ತರಲ್ಲಿ ದೇವರನ್ನು ಕಾಣುವಂಥ ಮಠ ಯಾವುದಾದ್ರೂ ಇದ್ದರೆ ಅದು ರಾಜ್ಯದಲ್ಲಿ ಇಡೀ ಸಿದ್ದನಕೊಳ್ಳ ಮಠ ಮಾತ್ರ. ಹೀಗಾಗಿ ನಮಗೆಲ್ಲ ನೀವು ಶುಭ ಹಾರೈಸಿ ಆಶೀರ್ವದಿಸಿ ಈ ಮಠ ಉನ್ನತ ಮಟ್ಟಕ್ಕೆ ಬೆಳೆಸ್ರಿ. ಈ ಮಠ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದವ್ರು ಯಾರಾದರೂ ಇದ್ದರೆ ಅದು ಸಿದ್ದನಕೊಳ್ಳ ಮಠದ ಭಕ್ತರು. ಇವತ್ತು ನಾವು ಏನೇ ಸಾಧನೆ ಮಾಡಿದರೂ ಕೂಡ ಅದನ್ನು ನಾವು ಮಾಡಿಲ್ಲ, ಭಕ್ತರು ಮಾಡಿದ್ದಾರೆ. ಅವರ ಹೆಸರಿನ ಮೇಲೆ ನಾವು ಬದುಕ್ತಾ ಇದ್ದೀನಿ ಅಷ್ಟು ಹೇಳಿ ಮುಂದೆ ಯಾರೂ ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಮುಂದೆ ಉನ್ನತ ಮಟ್ಟಕ್ಕೆ ಈ ಮಠವನ್ನು ಒಯ್ಯೋಣ. ಎಲ್ಲರೂ ನೀವು ಕೈ ಜೋಡಿಸಿದ್ರೆ ಮಾತ್ರ ಈ ಮಠ ಉದ್ಧಾರ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನಾವೇನಾದರೂ ಇವತ್ತಿನ ದಿನಮಾನಗಳಲ್ಲಿ ಏನಾದರೂ ಗಳಿಸೀವಿ ಅಂದರೆ ಭಕ್ತರನ್ನ ಗಳಿಸಿದ್ವಿ. ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದಕ್ಕೆ ನಾನು ಬದುಕೊಂಡು ಬಂದಿದ್ದೀನಿ ಅಷ್ಟೇಳಿ ಪ್ರತಿ ವರ್ಷ ನೀವೆಲ್ಲರೂ ಮೊದಲನೇ ನನಗೆ ಹೆಂಗೆ ನಡ್ಕೊಂಡು ಹೋಗ್ತಿದ್ರೆ ಹಂಗೆ ಈ ಮಠಕ್ಕೆ ನಡ್ಕೊಂಡು ಹೋಗ್ರಿ ಅಂಥೇಳಿ ಶುಭ ಹಾರೈಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.